ಸ್ನೇಹಿತರೆ ನಮಸ್ತೆ, ನಿಮಗೆಲ್ಲ ಮತ್ತೊಮ್ಮೆ ಅಗ್ನಿಗೆ ಸ್ವಾಗತ. ನೀವು ನೋಡ್ತಿರೋ ದೃಶ್ಯಗಳು ಯಾದಗಿರಿ ನಗರದ ಡಾನ್ ಬಾಸ್ಕೋ ಎದುರುಗಡೆಯಿಂದ ಶಹಾಪುರ ಮತ್ತು ಕಲಬುರಗಿ ಹೋಗುವಂಥ ರಸ್ತೆ ಇದು. ಈ ರಸ್ತೆಯನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂತ ನೀವು ತಿಳ್ಕೊಂಡಿರ್ಬೋದು. ಈಗಾಗಲೇ ಹೊಸ ಬ್ರಿಡ್ಜ್, ಭೀಮಾ ನದಿ ಹೊಸ ಬ್ರಿಡ್ಜ್ ಈಗಾಗಲೇ ಬಂದಾಗಿದೆ. ಆ ಬಂದಾಗಿದ್ದ ಹಿನ್ನೆಲೆಯಲ್ಲಿ ಶಹಾಪುರ ಹೋಗುವಂಥ ಸಾಕಷ್ಟು ವಾಹನಗಳು ಈ ಕಡೆ ಬಂದು ಹೋಗಬೇಕು. ಆದರೆ ಇಲ್ಲಿ ಎರಡು ಕಡೆಯ ಒಂದು ಏನು ಟ್ರಾಫಿಕ್ ಹೆಚ್ಚಿಗಾಗಿದೆ. ಆದರೆ ಶಹಾಪುರಿಂದ ಬರುವಂಥ ವಾಹನಗಳು ಏಕಾಏಕಿ ಈ ಕಡೆ ಬಂದರೆ ಈ ರಸ್ತೆ ಹೇಗೆ ಆಗಿದೆ ನೋಡಿ. ಇಲ್ಲಿ ಒಂಚೂರು ಮಣ್ಣು ಹಾಕಿ ಇದಕ್ಕೆ ಸರಿಪಡಿಸುವಂಥ ಕೆಲಸ ಮಾಡಬೇಕಾಗಿತ್ತು ಅಧಿಕಾರಿಗಳು. ಇವತ್ತು ಆ ಕೆಲಸ ಅಧಿಕಾರಿ ಮಾಡ್ತಾ ಇಲ್ಲ. ಇನ್ನೊಂದು ವಿಷಯ, ಇಲ್ಲಿ ನೋಡಿ ಟ್ರಾಫಿಕ್ ಜಾಮ್ ಹೆಂಗಾಗ್ತದೆ. ದೊಡ್ಡ ದೊಡ್ಡ ಲಾರಿಗಳು ಬಂದರೆ ಎಷ್ಟೊಂದು ಸಮಸ್ಯೆ ಆಗುತ್ತೆ. ಇಲ್ಲಿ ದೊಡ್ಡ ಲಾರಿ ಬಂದರೆ ಈ ಕಡೆ ಕೆಳಗಡೆ ಇಳಬೇಕಿಲ್ಲಿ. ಈ ಡಾಂಬರ್ ಏನೋ ಲಾಸ್ಟ್ ಆಗಿದೆ, ಅದನ್ನು ಬಿಟ್ಟೆ ಟರ್ನ್ ಮಾಡ್ಕೊಂಡು ಹೋಗ್ಬೇಕು. ಆ ಪರಿಸ್ಥಿತಿ ಇಲ್ಲಿ ಆಗಿದೆ. ಒಂದೊಂದು ಸರ್ತಿ ಏನಾಗ್ತದೆ ಅಂತಂದರೆ ಲಾರಿ ಸ್ಪೀಡ್ನಲ್ಲಿ ಬರುವಂಥ ಸಂದರ್ಭದಲ್ಲಿ ಏನು ಲಾರಿಗಳು ಬರ್ತವೆ, ಆ ಒಂದು ಸಂದರ್ಭದಲ್ಲಿ ಎದುರಿಗೆ ಬರುವಂಥ ಕಲಬುರಗಿಂತ ಬರುವಂಥ ವಾಹನಗಳು ಸ್ಪೀಡಾಗಿದ್ದರೆ ಅವರು ಸಹ ಕೆಳಗಡೆ ಬರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಅಪಘಾತಕ್ಕೆ ಆಹ್ವಾನ ನೀಡಿದಂಗೆ ಆಗುತ್ತೆ. ಹಾಗಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳು ನೋಡಿ, ಈಗ ಬಸ್ ಹೋಗ್ತಾ ಇದೆ, ಯಾವ ರೀತಿ ಹೋಗ್ತಾಯಿದೆ ಅನ್ನೋದ್ರ ಬಗ್ಗೆ. ಆದರೆ ಇದಕ್ಕೆ ಅಧಿಕಾರಿಗಳೇ ನೇರ ಕಾರಣ ಆಗ್ತಾರೆ. ಅಧಿಕಾರಿಗಳು ಜವಾಬ್ದಾರಿಯಿಂದ ಕೆಲಸ ಮಾಡಿದ್ರೆ ಯಾರ ಜೀವನೂ ಹೋಗೋದಿಲ್ಲ. ದಯಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು ಇದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ಆದಷ್ಟು ಬೇಗ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಈ ಚುರುಕು ಮುಟ್ಟಿಸುವಂಥ ಕೆಲಸ ಮಾಡಬೇಕಂತ ನಾನು ಈ ಒಂದು ರಸ್ತೆಯ ಬಗ್ಗೆ ತಮ್ಮೆಲ್ಲರಿಗೂ ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು ಶಾಸಕರು ಮತ್ತು ಉಸ್ತುವಾರಿ ಸಚಿವರು ಶರಣಬಸಪ್ಪ ದರ್ಶನಪುರ ಅವರು, ತಾವು ಸಹ ಇದೇ ರಸ್ತೆಯಲ್ಲಿ ಬರ್ತೀರಿ ನೋಡಿ. ಸ್ವಲ್ಪ ನೋಡಿ, ಇದು ಮಣ್ಣು ಹಾಕಿಸಿ ಇದಕ್ಕೆ ಲೇವಲ್ ಮಾಡಿಸುವಂಥ ಕೆಲಸ ಮಾಡಬೇಕಂತೇಳಿ ಮನವಿ.